ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಮಧ್ಯಪ್ರದೇಶದ ಪ್ರವಾಸೋದ್ಯಮದ ವಿಶೇಷತೆ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ಮತ್ತು ಒಳನೋಟಗಳನ್ನು ಪಡೆದುಕೊಳ್ಳೋಣ. ಹೇಗೆ ಮಧ್ಯಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ನೋಡಬೇಕಾದಂತಹ ಪ್ರಮುಖವಾದಂತಹ ಸ್ಥಳಗಳು ಯಾವುವು? ಮಧ್ಯಪ್ರದೇಶ ಅಂದರೆ ಅಫ್ಕೋರ್ಸ್ ಹೆಸರೇ ಸೂಚಿಸುತ್ತೆ, ಭಾರತದ ಮಧ್ಯಭಾಗದಲ್ಲಿ ಇರತಕ್ಕಂಥ ಬಹಳ ವಿಶಾಲವಾದಂತಹ ರಾಜ್ಯ. ಅಲ್ಲಿ ಸಾಕಷ್ಟು ಸ್ಮಾರಕಗಳು, ವನ್ಯಜೀವಿ ಸಂಪತ್ತು, ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ದೇವಸ್ಥಾನಗಳು ಇತ್ಯಾದಿ ವೈವಿಧ್ಯಮಯವಾದಂತಹ ಟೂರಿಸ್ಟ್ ಪ್ಲೇಸ್ಗಳನ್ನು ಒಳಗೊಂಡಿರುವಂತಹ ಮಧ್ಯಪ್ರದೇಶದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಜೊತೆಗೆ ಅಡಿಗಾಸ್ ಯಾತ್ರಾದಿಂದ ಪ್ರವಾಸಿಗರಿಗೆ ಏನೆಲ್ಲ ವಿಶೇಷತೆಗಳನ್ನು, ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇತ್ಯಾದಿ ಮಾಹಿತಿಗಳನ್ನು ಸ್ವತಃ ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ನಾಗರಾಜ್ ಅಡಿಗಾ ಅವರಿಂದ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾನು ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಅಡಿಗಾಸ್ ಯಾತ್ರಾ ಚಾನಲನ್ನು ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲಾನು ಸರಿ, ಎಲ್ಲಾನು ವೆಲ್ಕಮ್. ಜೊತೆಗೆ ಆದರೆ ದಯವಿಟ್ಟು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಯಾಕೆಂತಂದರೆ ನೋಡಿ, ಅಡಿಗಾಸ್ ಯಾತ್ರಾದ ವಿಶೇಷತೆಗಳ ಬಗ್ಗೆ ಇರ್ಬೋದು, ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಸ್ವತಃ ಸಂಸ್ಥೆಯ ಸ್ಥಾಪಕರಾದ ನಾಗರಾಜ್ ಅಡಿಗ ಅವರು ಅವರ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಬಂದು ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ವಿವರವಾಗಿ, ಎಷ್ಟು ವಿವರವಾಗಿ ಹೇಳಿದ್ರೆ ನಮಗೆ ಸ್ವತಃ ಅಲ್ಲಿಗೆ ಹೋಗಿ ಬಂದ ಹಾಗಿರುತ್ತೆ. ಸೊ ಅಷ್ಟೊಂದು ವರ್ಣರಂಜಿತವಾಗಿ ಉಪಯುಕ್ತವಾದ ವಸ್ತುನಿಷ್ಠವಾದ ಮಾಹಿತಿಯನ್ನು ಅವರ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಬಂದು ಹೇಳಿಕೊಡುವಂಥ ಸಂದರ್ಭದಲ್ಲಿ, ತಿಳಿಸಿಕೊಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ನಮಗೆ ಮತ್ತಷ್ಟು ಇಂತಹ ವಿಚಾರಗಳನ್ನು, ಮತ್ತಷ್ಟು ಟ್ರಾವೆಲ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇವತ್ತಿನ ವಿಶೇಷ ಎಪಿಸೋಡನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಎಪಿಸೋಡಿಗೆ ನಾಗರಾಜ್ ಅಡಿಗ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಅಂದಹಾಗೆ ಮಧ್ಯಪ್ರದೇಶ, ನಾನು ಈಗಾಗಲೇ ಹೇಳಿದಾಗೆ ಭಾರತದ ಮಧ್ಯಭಾಗದಲ್ಲಿರ್ತಕ್ಕಂಥ ಬಹಳ ವಿಶಾಲವಾದಂತಹ ರಾಜ್ಯ. ಸಾಕಷ್ಟು ಸ್ಮಾರಕಗಳು, ದೇವಾಲಯಗಳು, ವನ್ಯಜೀವಿ ಸಂಪತ್ತಲ್ಲಿರುವಂತಹ ರಾಜ್ಯ. ಸೊ ಒಬ್ಬ ಎಮಿಡ್ ಟ್ರಾವೆಲರ್ ಆಗಿ, ಪ್ರವಾಸಿಗರಾಗಿ ತಾವು ಅಲ್ಲಿ ಕಂಡುಕೊಂಡಂತಹ ವಿಶೇಷತೆಗಳು ಏನು ಅಂತ ಹೇಳ್ತೀರಾ ಅಂತ? ಮಧ್ಯಪ್ರದೇಶ ಹೆಸರಲ್ಲೇ ಇದೆ, ಮಧ್ಯ, ನಮ್ಮ ದೇಶದ ಮಧ್ಯದಲ್ಲೇ ಇದೆ ಅಂತ ಅದೇ ಸೂಚಿಸ್ತದೆ. ನಿಜ. ವಿಂಧ್ಯಾಚಲ ಪರ್ವತವನ್ನು, ನಮ್ಮ ಉತ್ತರ ಮತ್ತು ದಕ್ಷಿಣವನ್ನು ಬೇರ್ಪಡುವಂಥದ್ದು. ಹಾಗೆ ಹೇಳಬೇಕು ಅಂದರೆ ಮಧ್ಯಪ್ರದೇಶಕ್ಕೆ ಅವರ ಟೂರಿಸಮ್ ಸ್ಲೋಗನ್ನೇ ಇದೆ, ಹಾರ್ಟ್ ಆಫ್ ಇಂಡಿಯಾ ಅಂತ. ನಾವು ಅದು ಹಾರ್ಟ್ ಆಫ್ ಇಂಡಿಯಾ, ಹಾರ್ಟ್ ಹೇಗೆ ಮನುಷ್ಯನಿಗೆ ಮುಖ್ಯವೋ ಹಾಗೆ ನಮ್ಮ ದೇಶಕ್ಕೂ ಮಧ್ಯಪ್ರದೇಶ ಮುಖ್ಯನೇ. ಹಾಗೆ ಟೂರಿಸಮ್ ದೃಷ್ಟಿಯಿಂದ, ನಾವು ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ ನೋಡೋದಾದರೆ ಮಧ್ಯಪ್ರದೇಶದಂಥ ಡೆಸ್ಟಿನೇಷನ್ನು ಬಹಳ ಮುಖ್ಯವಾದಂಥದ್ದು. ಯಾಕೆ ಅಂತ ಹೇಳಿದರೆ, ಮಧ್ಯಪ್ರದೇಶದಲ್ಲಿ ಯಾವ ರೀತಿಯ ಪ್ರವಾಸ ಅಂತ ಹೇಳಿದರೆ ಬೇರೆ ಬೇರೆ ಇದಿರ್ತದೆ. ನಮ್ಮಲ್ಲಿ ಕೆಲವರು ನೇಚರ್ನ ಎಂಜಾಯ್ ಮಾಡುವಂಥವ್ರು ಇರ್ತಾರೆ, ಕೆಲವರು ಭಕ್ತಿ, ಶ್ರದ್ಧೆ, ಪೂಜಾ ಭಾವನೆಯಿಂದ ಹೋಗೋರು ಇರ್ತಾರೆ, ಇನ್ನು ಕೆಲವರು ಹಿಸ್ಟಾರಿಕಲ್ ಪ್ಲೇಸನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ, ಇನ್ನು ಹಿಲ್ ಸ್ಟೇಷನ್ ಅಂತ ನೋಡ್ಕೊಂಡು ಹೋಗ್ತಾರೆ. ಹೀಗೆ ನಾನಾ ಥರದ್ದು ನೀವು ಯಾವುದು ಬೇಕಾದರೂ ಈ ಮಧ್ಯಪ್ರದೇಶದಲ್ಲಿ ಇದೆ. ಹೌದು. ಮಧ್ಯಪ್ರದೇಶ ಹೇಳಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಇರ್ತದೆ ವರ್ಷವಿಡೀ. ಆದರೂ ನಿಮಗೆ ಈ ಸೆಪ್ಟೆಂಬರ್ನಿಂದ ಏಪ್ರಿಲ್ನವರೆಗೆ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳ್ಬೋದು. ಇನ್ನು ಮಧ್ಯಪ್ರದೇಶ ಏನಂತ ಹೇಳಿದರೆ 2 ಜ್ಯೋತಿರ್ಲಿಂಗಗಳನ್ನು ವಿವಾದ ಇಲ್ಲದೆ, ನಾನು ಕೆಲವೊಂದು ಹೇಳ್ತೇನೆ. ಈ ನಾಗೇಶ್ವರ ಅಂತ ಹೇಳಿದರೆ ಗುಜರಾತಲ್ಲೂ ಇದೆ, ಹೌದು, ಮಹಾರಾಷ್ಟ್ರದಲ್ಲೂ ಇದೆ. ಅವಂದ ನಾಗನಾಥ ಅಂತ ಅವರು ಹೇಳ್ತಾರೆ, ನಮ್ಮದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ಅವರು ನಮ್ಮದು ಜ್ಯೋತಿರ್ಲಿಂಗ ಅಂತಾರೆ. ಇನ್ನೊಂದು ವೈದ್ಯನಾಥ ಅಂತ ಇದೆ, ಜಾರ್ಖಂಡಲ್ಲೂ ವೈದ್ಯನಾಥ ಇದೆ, ಅವರು ನಮ್ಮದು ಜ್ಯೋತಿರ್ಲಿಂಗ ಅಂತಾರೆ. ಇವರು ಮಹಾರಾಷ್ಟ್ರದಲ್ಲೂ ಪರ್ಲಿ ವೈದ್ಯನಾಥ ಅಂತ ಇದೆ, ಅವ್ರು ನಮ್ಮದು ಅಂತ ಹೇಳ್ತಾರೆ. ಆದರೆ ಇಲ್ಲಿರುವಂಥ 2 ಜ್ಯೋತಿರ್ಲಿಂಗ ಇದೆಯಲ್ಲ, ಅದಕ್ಕೆ ವಿವಾದವೇ ಇಲ್ಲ, ನಿಷ್ಕಳಂಕ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಬರುವಂತೆ ಉಜ್ಜಯಿನಿಯ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ, ಓಂಕಾರದಲ್ಲಿ ಮಮಲೇಶ್ವರ ಅಂಥೇಳಿ ಬಹಳ ಒಂದು ನೋಡಲೇಬೇಕಾದಂಥ ಪವರ್ಫುಲ್ ಜ್ಯೋತಿರ್ಲಿಂಗ. ಆಮೇಲೆ ಮಧ್ಯಪ್ರದೇಶದ ಬಗ್ಗೆ ಐತಿಹ್ಯವಾಗಿ ತುಂಬ ಹಳೆಯದು,
ಭೋಜರಾಜ ಮತ್ತು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಆಡಿದಂಥ ವಿಕ್ರಮಾದಿತ್ಯ ಅವರಿವ್ರದ್ದು ಸ್ಟೋರಿ ಎಲ್ಲ ಬರ್ತದೆ. ಕರೆಕ್ಟ್. ಕವಿರತ್ನ ಕಾಳಿದಾಸ, ಕರೆಕ್ಟ್, ಅವನು ಸಹ ಉಜ್ಜಯಿನಿ ಅವನು. ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ವಿದ್ಯೆ ಎಲ್ಲ ಆಯಿತು, ಸಾಂದೀಪನಿ ಆಶ್ರಮ ಅದು ಉಜ್ಜಯಿನಿ ಹತ್ರ ಬರ್ತದೆ. ಹೌದಾ? ಫ್ಯಾಂಟಾಸ್ಟಿಕ್. ತುಂಬ ಇದೆ. ನರ್ಮದಾ ನದಿ ಹರಿಯುವಂಥ ಸ್ಥಳ. ಹಾಗೆ ಹೇಳಬೇಕು ಅಂದರೆ ಇನ್ನು ಗ್ವಾಲಿಯರ್ ಕೋಟೆ, ಸಾಂಚಿ ಬೌದ್ಧ ಸ್ತೂಪ ನೋಟ್ ಮೇಲೆ ಇರ್ತದೆ. ಬೌದ್ಧ ಸ್ತೂಪ ವರ್ಲ್ಡ್ ಫೇಮಸ್, ವರ್ಲ್ಡ್ ಹೆರಿಟೇಜ್ ಸೈಟ್. ಆಮೇಲೆ ಇನ್ನು ನೋಡಬೇಕಂದ್ರೆ ಇಂದೋರ್ ಕ್ಲೀನೆಸ್ಟ್ ಸಿಟಿ ಇನ್ ದಿ ಇಂಡಿಯಾ ಅಂತ ಅವಾರ್ಡ್ ಸಹ ತಗೊಂಡು ಹಲವಾರು ವರ್ಷಗಳ ಕಾಲ ಅದಕ್ಕೆ. ಹೌದು, ಕ್ಲೀನೆಸ್ಟ್ ಸಿಟಿ ಇಂಡಿಯಾದಲ್ಲಿ. ಹಾಗೆ ಮತ್ತೆ ನೋಡಬೇಕಂದ್ರೆ ಭೋಪಾಲ್, ತಾಲ್ ಅಂದರೆ ತಾಲ್ ಅಂದರೆ ಸರೋವರದಲ್ಲಿ ಅತಿ ದೊಡ್ಡ ಸರೋವರ ಎಲ್ಲಿ ಅಂತ ಕೇಳಿದರೆ ಭೋಪಾಲ್ ತಾಲ್. ಆಮೇಲೆ ಹೇಳ್ತಾ ಹೋದರೆ ನಾನು ಇದಕ್ಕೆ 4-5 ಎಪಿಸೋಡ್ ಮಾಡಬೇಕಾಗ್ತದೆ ಹಾಗಿದೆ. ಆಮೇಲೆ ಇನ್ನು ಮತ್ತೊಂದು ಖಜುರಾಹೋ ಅಂತ ಬಹಳ ವರ್ಲ್ಡ್ ಫೇಮಸ್ ಇದು ಟೆಂಪಲ್. ಹೌದೌದು. ಅದ್ರ ಬಗ್ಗೆ ತುಂಬ ಇದು ಕಂಡರಿಯ ಮಹಾದೇವ್ ಟೆಂಪಲ್ಲು, ಈ ಥರದ್ದು ಟೆಂಪಲ್ ಎಲ್ಲ ಇದೆ. ಅದೇ ನಿಮಗೆ ಒಂದು ಫುಲ್ ಡೇ ಸಾಕಾಗೋದಿಲ್ಲ ಖಜುರಾಹೋ ನೋಡಲಿಕ್ಕೆ. ಆಮೇಲೆ ಈ ಜಬಲ್ಪುರ ಬೇಡಾಘಾಟ್ ಅಂತ ದೌದರ್ ಫಾಲ್ಸು, ಅಲ್ಲಿ ಯೋಗಿನಿ ಟೆಂಪಲ್ ಇದೆ, ಅದನ್ನು ನೋಡುವಂಥದ್ದು. ಮಾರ್ಬಲ್ ರಾಕ್ಸಲ್ಲಿ ಹೋಗುವಂಥ ಬೋಟಿಂಗ್ ಮಾಡೋದು ತುಂಬ ಅದ್ಭುತವಾದಂಥದ್ದು ಬೇಡಾಘಾಟಿಗೆ. ಆ ಥರದ ಒಂದು ಸೀನ್ ನಮ್ಮ ಇಂಡಿಯಾದಲ್ಲಿ ಬೇರೆ ಕಡೆ ಸಿಗೋದಿಲ್ಲ. ನಾವು ನದಿಯಲ್ಲಿ ಬೋಟಿಂಗ್ ಎಲ್ಲ ತುಂಬ ಕಡೆ ಮಾಡ್ತೀವಿ, ಆದರೆ ಬೇಡಾಘಾಟ್ ಈ ಮಾರ್ಬಲ್ ರಾಕ್ಸ್ ನಡುವೆ ಹೋಗುವಂಥದ್ದು ಒಂದು ಅದ್ಭುತವಾದಂತಹ ಇದು. ಆಮೇಲೆ ಪಾಚ್ಮಡಿ ಅಂತ ಅವರಿಗೊಂದು ಹಿಲ್ ಸ್ಟೇಷನ್ ಭಾಳ ಅದ್ಭುತವಾದಂಥದ್ದು. ಅಲ್ಲಿ ಪಾಂಡವ ಗುಹೆ, ಬೇರೆ ಬೇರೆ ಟೆಂಪಲ್ಸು, ಸನ್ಸೆಟ್ ಪಾಯಿಂಟ್. ನಿಮಗೆ ಅಲ್ಲಿ 2 ದಿನ ನಾವು ಕೊಡ್ತೀವಿ, ಅದು 2 ದಿನ ಸಾಕಾಗೋದಿಲ್ಲ, ಅಷ್ಟು ನೋಡಲಿಕ್ಕಿದೆ. ಇನ್ನು ಭೀಮ್ ಬೆಟ್ಕ ಅಂತ ಇದೆ, ತುಂಬ ಇದೆ ನೋಡೋದಾದರೆ. ನೀವು ಮಧ್ಯಪ್ರದೇಶಕ್ಕೆ ಕೆಲವು ಇದೇ ಬೇಕು. ಇದಲ್ಲದೆ ಇನ್ನೊಂದೇನಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್. ನಮ್ಮ ಸ್ಟೇಟ್ಗೆಲ್ಲ 1, 2, ಈಗ ಬೇರೆ ಬೇರೆ ಸ್ಟೇಟ್ಗಳು ನಾವು ನೋಡ್ತೀವಿ 1, 2, 3, 4 ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ನೀವು ನ್ಯಾಷನಲ್ ಪಾರ್ಕ್ ನಾನು ಹೆಸರು ಹೇಳ್ತಾ ಹೋದರೆ ಈ ಮಧ್ಯಪ್ರದೇಶ ಪೂರಾ ನ್ಯಾಷನಲ್ ಪಾರ್ಕ್ನಿಂದನೇ ಏನು ಇದೆಯಾ ಅಂತ ತಿಳ್ಕೊಬೋದು. ಇದಕ್ಕೆ ಬಹಳ ಫೇಮಸ್ಸು ಹುಲಿ ಇದೆಲ್ಲ. ಬಾಂಧವಗಢ, ಕನ್ನ, ಪೆಂಚ್, ಎಷ್ಟು ಬೇಕು ಹೌದು, ಸಿಕ್ಕಾಬಿಟ್ಟೆ ನಿಮ್ಮ ನ್ಯಾಷನಲ್ ಪಾರ್ಕ್ಸ್ ಇದೆ. ಒಳ್ಳೊಳ್ಳೆ ಜೀಪ್ ಸಫಾರಿ, ನ್ಯಾಷನಲ್ ಪಾರ್ಕ್ ಇದೆಲ್ಲ ನೋಡುವಂಥದ್ದು. ಅದಕ್ಕೆ ಮಧ್ಯಪ್ರದೇಶದಲ್ಲಿ ಏನಿದೆ ಏನಿಲ್ಲ ಅನ್ನೋ ಹಾಗೆ ಯಾವ ರೀತಿಯ ಪ್ರವಾಸಿಗರು ಹೋದರೂ ಅವರನ್ನು ಸಂತೋಷ ಮಾಡಿ ಕಳಿಸುವಂಥ, ನೀವು ದೇವರ ಒಂದು ಇದಕ್ಕೆ ಹೋಗ್ಬೋದು ಅಥವಾ ಜ್ಯೋತಿರ್ಲಿಂಗ ನೋಡಿಕೊಂಡು. ಆಮೇಲೆ ಉಜ್ಜಯಿನಿಯಲ್ಲಿ ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲ, ಬೇಕಾದಷ್ಟು ಮಹಾಕಾಳಿ ಟೆಂಪಲ್ ಫೇಮಸ್ಸು. ಕವಿರತ್ನ ಕಾಳಿದಾಸನ ಹೇಳ್ತಾರಲ್ಲ, ಕಾಳಿನ ಭಕ್ತ ಅವನು. ಬಹಳಷ್ಟು ಟೆಂಪಲ್ಗಳಿದೆ ಅಲ್ಲಿ. ನಾವು ಇವಾಗ ಇತ್ತೀಚೆಗೆ ಓಂಕಾರೇಶ್ವರದಲ್ಲಿ ಶಂಕರಾಚಾರ್ಯರ ಒಂದು ಸ್ಟ್ಯಾಚ್ಯೂ ಸಹ ಮಾಡಿದ್ದಾರೆ. ಆಮೇಲೆ ಇನ್ನೂ ಇದೆ ಅಹಲ್ಯಾಬಾಯಿ ಹೋಳ್ಕರ್. ಹೌದೌದು, ಅಯೋಧ್ಯೆಗೆ ತುಂಬ ಕಾಣಿಕೆ ಕೊಟ್ಟ ಮಹೇಶ್ವರ ಅಂತ ಅವರ ಇದು. ಒಂದು ಬ್ಯೂಟಿಫುಲ್ ಟೌನ್ ಅದು. ಮಹೇಶ್ವರದ ಆ ಒಂದು ದೇವಸ್ಥಾನ ಆ ನರ್ಮದಾ ತೀರದಲ್ಲಿ, ಅದು ನೋಡಲಿಕ್ಕೆ ಹೋಗಬೇಕು ಅಂತ ಒಂದು ಅದ್ಭುತವಾದಂಥ ತಾಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು ಮಧ್ಯಪ್ರದೇಶ ಅಂತ ಹೇಳಿದ್ರೆ. ಅಲ್ಲ, ನಿಜ ನೀವು ಹೇಳ್ತಾನೆ ನೋಡಿ. ನೀವು ಹೇಳಿದಾಗೆ ನೋಡೋರಿಗೆ ದೇವಾಲಯಗಳಿದೆ, 2 ಜ್ಯೋತಿರ್ಲಿಂಗಗಳಿದೆ. ನೇಚರ್ ಬೇಕು ಅನ್ನೋರಿಗೆ ಅಭಯಾರಣ್ಯಗಳ ಅಥವಾ ಈ ತಾಣಗಳೇ ಇದಾವೆ. ಕಪಲ್ಸ್ ಬೇಕಾದ್ರೆ ಹಿಲ್ ಸ್ಟೇಷನ್ ಕೊಡ್ತೀವಿ ನಾವು ಅಲ್ವಾ? ಸೊ ನೀವು ಹೇಳಿದಾಗೆ ಇದು 1-2 ದಿವಸಗಳಲ್ಲಿ ಮಧ್ಯಪ್ರದೇಶದೊಳಗೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ವಿಸ್ತಾರವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಹಾಗಾದರೆ ಪ್ರವಾಸಿಗರಿಗೆ ಅಡಿಗಾಸ ಯಾತ್ರೆಯಿಂದ ಹೋಗಬೇಕು, ಮಧ್ಯಪ್ರದೇಶ ವೀಕ್ಷಣೆ ಮಾಡಬೇಕು ಅನ್ನೋರಿಗೆ ಯಾವ ರೀತಿಯ ಒಂದು ಸೌಕರ್ಯ ಇದೆ ಅಂತ ಹೇಳ್ತೀರಾ? ಹಾಂ, ಅಡಿಗಾಸ ಯಾತ್ರದಿಂದ ನೋಡಿ, ಈ ಹಿಂದೆ ರೈಲ್ವೆಲ್ಲೇ ಹೋಗ್ತಿದ್ವಿ ಹೆಚ್ಚಾಗಿ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಅತೀ ದೊಡ್ಡ ರೈಲ್ವೆ ಜಂಕ್ಷನ್ ಇಟಾರ್ಸಿ ಅಂತ, ಅದು ಮಧ್ಯಪ್ರದೇಶದಲ್ಲಿ ಬರ್ತದೆ. ನೀವು ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಎಲ್ಲ ಭಾಗವನ್ನು ಸಂಪರ್ಕಿಸುವಂಥ ಜಂಕ್ಷನ್, ದೊಡ್ಡ ಜಂಕ್ಷನ್ ಒಂದು ಇಟಾರ್ಸಿ ಜಂಕ್ಷನ್. ನಾವು ಚಿಕ್ಕಂದಿನೂ ಕೇಳ್ತಾ ಇರುವಂಥ ಇಟಾರ್ಸಿ ಜಂಕ್ಷನ್ ಅಂತ. ಆ ಇಟಾರ್ಸಿ ಜಂಕ್ಷನ್ ಅದು ಬಹಳ ಫೇಮಸ್. ಈಗ ಪ್ರವಾಸಿಗರು ಹೆಚ್ಚಾಗಿ
ವಿಮಾನವನ್ನೇ ಬಳಸೋದ್ರಿಂದಾಗಿ ನಮಗೆ ಇಂದೋರ್ಗೆ ನಮ್ಮ ಮತ್ತೆ ಗ್ವಾಲಿಯರ್ಗೆ ಜಬಲ್ಪುರಕ್ಕೆ ನಮ್ಮ ಬೆಂಗಳೂರಿನಿಂದ ನೇರ ಸಂಪರ್ಕ ಇದೆ. ಆಮೇಲೆ ನಾವು ಪ್ರವಾಸ ಅಂತ ಬಂದವಾಗ ನಾವು ನಮ್ಮಲ್ಲಿ 3 ವಿಭಾಗ ಇದೆ. ಒಂದನೇದಾಗಿ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಹೇಳಿ, ಸಸ್ಯಾಹಾರಿ ಊಟೋಪಹಾರ, ನುರಿತ ಮಾರ್ಗದರ್ಶಕರು, AC ಲಕ್ಸುರಿ ಕೋಚ್, ಹಾಗೆ AC ರೂಮ್ಸ್, ಹಾಗೆ ನಮ್ಮ ಊಟ ಉಪಚಾರ ಅಂತೂ ಗೊತ್ತೇ ಇದೆ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಿದೆ ಏನೆಲ್ಲ ಕೊಡ್ತಾರೆ ಅಂತ ರೀಲ್ಸನ್ನು ನೋಡಿದರೆ. ಹೌದು, ಒಳ್ಳೆಯ ಒಂದು ಸಾತ್ವಿಕ ಆಹಾರ. ದಿನ ದೇವಸ್ಥಾನಕ್ಕೆಲ್ಲ ಹೋಗುವಾಗ ನಿಮಗೆ ಯಾವ ಥರದ ಆಹಾರ ಬೇಕು ಅದೇ ಥರ ಒಂದು ಹಬ್ಬದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ. ಕರೆಕ್ಟ್. ಉಜ್ಜಯಿನಿ ಅಂತ ಸ್ಥಳ ಎಲ್ಲ ಬಂದವಾಗ ನಾವು ಹೋಳಿಗೆ ಊಟನೂ ಹಾಕಿಸ್ತೇವೆ. ಹಾಗೆ ನಮ್ಮಲ್ಲಿ ಪಾಪ್ಯುಲರ್ ಟೂರ್ ಇದು. ಪಾಪ್ಯುಲರ್ ಟೂರ್ ಅಂತ ಹೇಳಿದ್ರೆ ನಾವು ಸೆಪ್ಟೆಂಬರಿಂದ ಸ್ಟಾರ್ಟ್ ಆದರೆ ನಾವು ಮಾರ್ಚ್ ಏಪ್ರಿಲ್ವರೆಗೂ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದೆ. ಹೌದು, ಕರ್ನಾಟಕದಲ್ಲಿ ತುಂಬಾ ಜನ ಹೋಗ್ತಾ ಇದ್ದಾರೆ. ಹೌದು, ಇದಕ್ಕೆ ನಾವು ಏನು ಮಾಡ್ತೀವಿ, ಗ್ವಾಲಿಯರ್ ಸ್ಟಾರ್ಟ್ ಮಾಡ್ತೀವಿ. ಗ್ವಾಲಿಯರಿಂದ ಖಜುರಾಹೋಯಿಂದ ಬೇಡಾಘಾಟ್, ಜಬಲ್ಪುರ್, ಜಬಲ್ಪುರಿಂದ ಪಾಚ್ಮಡಿಯಿಂದ ಸಾಂಚಿ, ಭೋಪಾಲಿಂದ ಉಜ್ಜಯಿನಿ, ಇಂದೋರ್, ಓಂಕಾರೇಶ್ವರ, ಇಂದೋರಿಂದ ರಿಟರ್ನ್. ಇದಿಷ್ಟು ಈ ಪ್ರೋಗ್ರಾಮ್ ಅಲ್ಲಿ ಗ್ವಾಲಿಯರ್ನ ಇಂದೋರ್ ತನಕ. ಹೌದು, AC ಲಕ್ಸುರಿ ಕೋಚ್ ಇರ್ತದೆ, ನುರಿತ ಮ್ಯಾನೇಜರ್ ಇರ್ತಾರೆ, ನಮ್ಮ ಕನ್ನಡದವರೇ ಇರ್ತಾರೆ. ಹೌದು, ಕನ್ನಡದ ಊಟ, ಹಿರಿಯ ನಾಗರಿಕರಿಗಂತೂ ಹೇಳಿಸಿದಂತ ಪ್ರವಾಸ. ಫ್ಯಾಂಟಾಸ್ಟಿಕ್. ಒಳ್ಳೆ ರೀತಿಯ ಊಟ, ನಿಯಮಿತ. ಮತ್ತೆ ನಮ್ಮ ಜರ್ನಿಯು ಅಷ್ಟೇ ತುಂಬಾ ಹೆಕ್ಟಿಕ್ ಮಾಡೋದಿಲ್ಲ, 4 ದಿನದಲ್ಲಿ ಆಗುತ್ತಾ ಆ ಥರ ಹರಿಬರಿ ಇಲ್ಲ. ನಾವೊಂದು ಪ್ರತಿಯೊಂದು ಸ್ಥಳವನ್ನು ನೋಡಲಿಕ್ಕೆ ಎಷ್ಟು ಸಮಯ ಅಗತ್ಯ ಇದೆ ಅಷ್ಟು ಮಾತ್ರ ಕೊಡ್ತೇವೆ. ಜಾಸ್ತಿಯೂ ಕೊಡೋದಿಲ್ಲ, ಕಡಿಮೆಯೂ ಕೊಡೋದಿಲ್ಲ. ಅಷ್ಟು ನಾವು ವೈಜ್ಞಾನಿಕವಾಗಿ ಸಿದ್ಧಪಡಿಸಿದಂಥ ಕಾರ್ಯಕ್ರಮ ಅದು. ಓಕೆ, ಅಂದರೆ ಒಟ್ಟು ಎಷ್ಟು ಪ್ಲೇಸ್ಗಳನ್ನು ನೋಡೋಕ್ಕಾಗುತ್ತೆ, ಆಮೇಲೆ ಎಷ್ಟು ದಿವಸ ಇರುತ್ತೆ? ಈಗ ಇಲ್ಲಿ ಸ್ಥಳ ಅಂತ ಒಂದು ಮುಖ್ಯ ಅಲ್ಲ, ಎಷ್ಟು ಸ್ಥಳ ಅಂತಲ್ಲ. ನಾವೀಗ ಒಂದು ಸ್ಥಳಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಉಜ್ಜಯಿನಿಯಲ್ಲಿ ನಾವು ಏನು ನೋಡ್ಲಿಕ್ಕೆ ಮೇನ್ ಇದೆ, ಹರಸಿದ್ಧಿ ಮಾತಾ, ಕಾಳಿ ಟೆಂಪಲ್, ಹೌದು, ಆಮೇಲೆ ಇದು ಕಾಲಭೈರೇಶ್ವರ, ಇದೆಲ್ಲ ಮೇನ್. ಸಂದೀಪಾನಿ ಆಶ್ರಮ, ಇದನ್ನು ನಾವು ನೋಡ್ಬೇಕಾಗಿತ್ತು, ಇದನ್ನು ನಾವು ಕವರ್ ಮಾಡ್ತೀವಿ. ಈಗ ಮಹೇಶ್ವರ, ಇದ್ರ ಜೊತೆ ಮಹೇಶ್ವರನು ಬರುತ್ತೆ. ಮಹೇಶ್ವರದಲ್ಲಿ ಏನ್ ನೋಡ್ಬೇಕು, ಅಹಲ್ಯಬಾಯಿ ಸ್ಟ್ಯಾಚ್ಯೂ ಇದೆ, ಮಹೇಶ್ವರ ಟೆಂಪಲ್ ನರ್ಮದಾ ತೀರದಲ್ಲಿ ಪುರಾತನವಾದಂತಹ ಟೆಂಪಲ್. ಅಹಲ್ಯಬಾಯಿ ಅವರು ಗೊತ್ತಲ್ಲ, ಕಾಶಿ ಎಲ್ಲ ಸೋಮನಾಥ್ ಎಷ್ಟೋ ದೇವಸ್ಥಾನವನ್ನ ಉದ್ಧಾರ ಮಾಡಿದ ಒಂದು ಏನು ಮಹತ್ ಶಕ್ತಿ ಅಂತ ಹೇಳ್ಬೋದು. ಹಾಗೆ ನಿಮಗೆ ಖಜುರಾಹೋಲ್ಲಿ ನಾವು 2 ರಾತ್ರಿ ಕೊಡ್ತೇವೆ. ಆ ಒಂದು ವೆಸ್ಟ್ ಬ್ಯಾಂಕ್ ಮತ್ತು ಇದು ಸೌತ್ ಮತ್ತು ಇದು ನೋಡಲಿಕ್ಕೆ ನಿಮಗೆ ಅಷ್ಟು ಟೈಮ್ ಬೇಕಾಗ್ತದೆ. ಗ್ವಾಲಿಯರಲ್ಲಿ ಏನು ನೋಡಬೇಕು, ಮೇಯ್ನ್ ಫೋರ್ಟು ಮತ್ತು ಇದೆಲ್ಲ ಇದೆ, ಅದು ನೋಡಲಿಕ್ಕೆ ನಾವು ಟೈಮ್ ಕೊಡ್ತೀವಿ. ಹಾಗೆ ಮಾರ್ಬಲ್ ರಾಕ್ಸ್, ಜಬಲ್ಪುರ್, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಆಮೇಲೆ ಪಾಚ್ಮಡಿ ಹಿಲ್ ಸ್ಟೇಷನ್, ಅಲ್ಲಿ 2 ರಾತ್ರಿ ಕೊಡ್ತೇವೆ. ಸಾಂಚಿ ಬೌದ್ಧ ಸ್ತೂಪವನ್ನು ತೋರಿಸ್ತೇವೆ. ಇದಿಷ್ಟು ಬೇಕಲ್ಲ, ಇದಿಷ್ಟು ದಟ್ಸ್ ಇನಫ್. ಯಾವ್ದೆಲ್ಲ ನೋಡ್ಬೇಕು ಅದೆಲ್ಲವೂ ಕೂಡ. ಹೌದು. ಹಾಗೆ ಇನ್ನೊಂದು ಇದು ಒಂದು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್. ಇನ್ನು ಫಿಕ್ಸೆಡ್ ಡಿಪಾರ್ಚರ್ ಅಂತ ನಾವು ಒಂದು ನಿಗದಿತ ದಿನಾಂಕ ಹಾಕಿರ್ತೀವಿ. ಇದಕ್ಕೂ ಡೇಟ್ ಫಿಕ್ಸ್ ಆಗಿರುತ್ತೆ. ಸೆಪ್ಟೆಂಬರಿಂದ ನಿಮಗೆ ಏಪ್ರಿಲ್ವರೆಗೂ ಈ ಟೂರ್ಗಳು ನಡೀತಾ ಇರ್ತದೆ. ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್, ಉಪಹಾರದ ಇದು ನಮ್ಮ ಸಸ್ಯಾಹಾರಿ ಊಟೋಪಹಾರದೊಂದಿಗೆ. ಓಕೆ. ಆಮೇಲೆ ಮತ್ತು ಇನ್ನೂ ಒಂದು, ಇಷ್ಟೂ ದಿನ ಬೇಡ ಅಂದರೆ ಕೇವಲ ಒಂದು 6 ದಿನದಲ್ಲಿಯೇ ನೋಡಿ ಬರುವ ಹಾಗೆ ಇಂದೋರು, ಉಜ್ಜಯಿನಿ, ಓಂಕಾರೇಶ್ವರ, ಭೋಪಾಲ್. ನಮಗೆ ಪಾಚ್ಮಡಿ ಅದೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಹೌದು, ನಮ್ಗೆ ಸಮಯ ಕಡಿಮೆ ಸಾಕು, ಅದು ಅಂಥವ್ರಿಗೂ ಇದೆ. ಅಲ್ಲ, ಅದು ಸ್ಟ್ಯಾಂಡರ್ಡ್ ಗ್ರೂಪ್ ಇದೆ. ಆದರೆ ಮಿನಿಮಮ್ 30 ಮೆಂಬರ್ಸ್ ಆದರೂ ಆಗಬೇಕು. ಓಕೆ, ಸರಿ. ಇನ್ನೊಂದು ಫಿಕ್ಸೆಡ್ ಡಿಪಾರ್ಚರಲ್ಲೂ ನಾವು ಮೇನ್ ಪ್ಲೇಸು. ಆದರೆ ಇಲ್ಲಿ ಅಡಿಗೆಯವರು ಬರೋದಿಲ್ಲ ಅಥವಾ ಊಟೋಪಹಾರ ಆ ಥರದ್ದಿರೋದಿಲ್ಲ. ನಮ್ಮ ಬ್ರ್ಯಾಂಡೆಡ್ 4 ಸ್ಟಾರ್ ಕ್ಯಾಟಗರಿ ಹೋಟೆಲ್ನಲ್ಲಿ ಅಥವಾ ರೆಸಾರ್ಟಲ್ಲಿ ಸ್ಟೇ ಇರ್ತದೆ. ಅಲ್ಲಿಯೇ ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರ್ತೀವಿ. ಆಮೇಲೆ ಎಲ್ಲ ಒಂದು ಏನು ಆ ಗ್ರೂಪ್ ಆ ಡೇಟಿಗೆ ಬುಕ್ಕಿಂಗ್ ಆಗಿರ್ತದಲ್ಲ, ಆ ಸೈಜಿಗೆ ತಕ್ಕಂತೆ ಒಂದು ವಾಹನ ವ್ಯವಸ್ಥೆ ಮಾಡಿರ್ತೀವಿ. AC ಕೋಚ್ ಇರ್ತದೆ. ಅದು ಒಂದು ಇದಿದೆ, ಟೂರ್ ಇದೆ. ಅದು ಒಂದು 2-3 ಐಟ್ನರೀಸ್ ಇದೆ. ಇನ್ನು ಕಸ್ಟಮೈಸ್, ಈ ನೇಚರ್ ಏನು ನೋಡ್ಲಿಕ್ಕೆ ಹೋಗ್ತಾರಲ್ಲ, ಇವರಿಗೋಸ್ಕರ
4 night 5 days. ನೀವು ಈಗ ನ್ಯಾಷನಲ್ ಪಾರ್ಕ್ ಬಾಂಧವಗಢಗೆ ಹೋಗಬೇಕು ಅಂತೀರಾ, ನೀವು ಬಾಂಧವಗಢ ಮತ್ತು ಮತ್ತೊಂದು ಯಾವುದೋ ನ್ಯಾಷನಲ್ ಪಾರ್ಕ್ ಈ ಥರ ಎಲ್ಲ ಕಾಂಬಿನೇಷನ್ ಮಾಡಿ 4 night 5 days ಈ ಥರ ನಿಮಗೆ ಒಂದು ಈ ನಗರದಲ್ಲಿ ಒಂಥರ ಈ ಕಳೆದಿರ್ತೀವಲ್ಲ ಬೇಸರವಾಗಿ ಒಂದು 4-5 ದಿನ ಸಾಕು ಶಾರ್ಟಾಗಿ ಒಂದು ನ್ಯಾಷನಲ್ ಪಾರ್ಕಲ್ಲಿ ಹೋಗ್ಬೋ ಅಂತ ಹೇಳಿದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರಲ್ಲಿ ಸ್ಟ್ಯಾಂಡರ್ಡ್, ಡೀಲಕ್ಸ್, ಲಕ್ಸುರಿ ನಿಮ್ಗೆ ಎನಿ ಡೇಟ್ ಒಂದು 3-4 ದಿನ ಬಿಫೋರ್ ಹೇಳಿದರೆ ಸಾಕು. ನಿಮಗೆ ನೆಕ್ಸ್ಟ್ ಸಾಟರ್ಡೆ ಹೋಗಬೇಕು ಅಂತ ಇವತ್ತು ಪ್ಲ್ಯಾನ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ನೆಕ್ಸ್ಟು ಸಾಟರ್ಡೆಗೆ ನಿಮಗೆ ಯಾವ ನ್ಯಾಷನಲ್ ಪಾರ್ಕ್ ಬೇಕು ನಮ್ಮಲ್ಲಿ ತುಂಬ ಇದೆ, ನಾನು ಹೇಳಿದಲ್ಲ ಆ ನ್ಯಾಷನಲ್ ಪಾರ್ಕ್ ಇರಲಿ ಅಥವಾ ಉಜ್ಜಯಿನಿ ಓಂಕಾರೇಶ್ವರ ನೋಡಬೇಕು ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನು ಮಾಡಿಕೊಡ್ತೀವಿ. 3 night 4 days ಉಜ್ಜಯಿನಿ ಓಂಕಾರೇಶ್ವರದ್ದು ಮಾಡಿಕೊಡ್ತೀವಿ, ಕಸ್ಟಮೈಸ್ ಮಾಡಿಕೊಡ್ತೀವಿ. ಫಿಕ್ಸೆಡ್ ಡಿಪಾರ್ಚರಲ್ಲೂ ನಮ್ಮದು ಉಜ್ಜಯಿನಿ ಓಂಕಾರೇಶ್ವರ ಅನ್ನೋದು ನಮ್ಮಲ್ಲಿ ಹಾಟೆಸ್ಟ್ ಸೇಲ್ ಆಗುವಂಥದ್ದು. ಉಜ್ಜಯಿನಿ ಮತ್ತು ಓಂಕಾರೇಶ್ವರ ಕಾಂಬಿನೇಷನ್ ಬೇರೆ ಯಾವುದು ಬೇಡ ಅಂತಾರೆ. 3 night 4 days ಬೆಂಗಳೂರಿಂದ ಇಂದೋರ್ ಫ್ಲೈಟ್ ಮಾಡ್ಕೊಡ್ತೀವಿ. ಇಂದೋರಿಂದ ಪಿಕಪ್ ಆಗುತ್ತೆ, ಉಜ್ಜಯಿನಿಗೆ ಹೋಗ್ತಾರೆ, ಉಜ್ಜಯಿನಿ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡ್ತಾರೆ, ಸ್ಟೇ ಆಗ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಏನಾದ್ರು ಟೆಂಪಲ್ಸ್ ಎಲ್ಲ ಇದ್ದರೆ ನೋಡ್ಕೊಂಡು ಮತ್ತೆ ಬಂದು ಇಂದೋರ್ಗೆ ಹಾಲ್ಟು. ನೆಕ್ಸ್ಟ್ ಡೇ ಅಲ್ಲಿಂದ ಸೀದಾ ಓಂಕಾರೇಶ್ವರಕ್ಕೆ ಹೋಗಿ ಬಂದು ಮತ್ತೆ ಇಂದೋರಲ್ಲಿ ಸ್ಟೇ ಆಗ್ತಾರೆ. ಇಂದೋರಿಂದ ನೆಕ್ಸ್ಟ್ ಡೇ ಡೈರೆಕ್ಟ್ ಫ್ಲೈಟ್ 2 ಅವರ್, ಬೆಂಗಳೂರಿಂದ 2 ಅವರಲ್ಲಿ ಇಂದೋರ್ ತಲುಪ್ತೀರಾ. ಡೆಲ್ಲಿಗಿಂತ ಹತ್ರ ಅಲ್ಲ ನಮಗೆ, 1:45-2 ಗಂಟೆ ಫ್ಲೈಟು. ಆರಾಮಾಗಿ ಹೋಗಿ 3 night 4 days ನಿಮ್ಗೆ 2 ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಬರುವ ಹಾಗೆ ವ್ಯವಸ್ಥೆನೂ ಇದೆ. ಫ್ಯಾಂಟಾಸ್ಟಿಕ್. ಸೊ ಅವರವರ ಇಚ್ಛೆ, ಅವರವರ ಸಮಯ, ಇದಕ್ಕೆ ಬೇಕಾದಂತಹ ಒಂದು ಟೂರ್ ಪ್ಯಾಕೇಜ್ ಇದೆ. ಹೌದು. ಅದಕ್ಕೆ ನಮ್ಮಲ್ಲಿ ನುರಿತ ಮ್ಯಾನೇಜರ್ಗಳು ಸದಾ ಕಾಲ ನಿಮಗೆ ಈ ವ್ಯವಸ್ಥೆ ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ನಿಜ ಕೂಡ ನಾನು ಕೂಡ ಇವಾಗ ಮಧ್ಯಪ್ರದೇಶಕ್ಕೆ ಹೋಗಿ ಬಂದಾಗ ಆಯಿತು, ಅಷ್ಟೊಂದು ಅದ್ಭುತವಾಗಿ ಪ್ರತಿಯೊಂದು ಏನೆಲ್ಲ ನೋಡಬೇಕು, ಹೇಗೆ ಹೋಗಬೇಕು, ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅಡಿಗಾಸದಿಂದ ಇದೆ ಎಲ್ಲನೂ ಕೂಡ ಭಾಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.